Hi everyone, this is Anusha and welcome to my channel. Welcome to Outfit from Scratch video. Since I want to do this video from so long, finally after so many confusion, ಇವಾಗ ಮಾಡೋದ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಅಂದರೆ ಶರದಿದು ಆರತಿ ಫಂಕ್ಷನ್ ಇದೆ, ಸೊ ಅದಕ್ಕೆ ಮಾಡೋದ ಅಥವಾ ಪ್ರೀತಮ್ ಬ್ರದರ್ಸ್ದು ಮ್ಯಾರೇಜಿಗೆ ಮಾಡೋದ, ಆ ಥರ ತುಂಬ ಕನ್ಫ್ಯೂಷನ್ ಇಟ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಮಾಡೋಣ ಅಂತ ಐ ಆಮ್ ಹಿಯರ್. ಈಗಿನ ರೀಸೆಂಟ್ ವ್ಲಾಗ್ಸ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಈ ಥರ ಕನ್ಫ್ಯೂಷನಲ್ಲಿ ಇದ್ದೆ ನಾನು ಅಂತ. ಸೊ ನಾನು ಕೊನೆಗೆ ಡಿಸೈಡ್ ಮಾಡಿದೆ, ಓಕೆ ಇನ್ 1 ವೀಕಲ್ಲಿ ಶರದಿ ಫಂಕ್ಷನ್ಗೆ ನಾನು ಪುಲ್ ಆಫ್ ಮಾಡೋಕ್ಕಾಗಲ್ಲ, ಸೊ ಐ ಡೂ ಇಟ್ ಫಾರ್ ಪ್ರೀತಮ್ಸ್ ಬ್ರದರ್, ಯಾವ್ದಾದ್ರು ಒಂದು ಇವೆಂಟ್ಗೆ ಹಾಕ್ಕೊಳ್ಳೋಣ ಅಂತ. ಈಗ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಸಿಸ್ಟರ್ಸು ಎಲ್ಲರೂ ಲೈಕ್ ನೀನು ಏನು ಹಾಕೋತೀಯ, ಜಸ್ಟ್ ಕುರ್ತಾನ ಅಥವಾ ಆ ಥರ ಸಿಂಪಲ್ ಡ್ರೆಸ್ ಹಾಕೋತೀಯ ನೀನು ಅಂತೆಲ್ಲ ಕೇಳಿ, ಇಲ್ಲ ಒಂದು ಲೆಹೆಂಗಾ ನಿನ್ಗೆ ಇಷ್ಟಪಟ್ಟಿದ್ಯಾ ಮಾಡು ಅಂತ ಹೇಳಿ, ಸೊ ಅವರೆಲ್ಲರೂ ಇನ್ಫ್ಲುಯೆನ್ಸ್ ಮಾಡಿದ್ರು ಅಂತಲೇ ಅನ್ಬೋದು. ಆ್ಯಂಡ್ ನನಗೂ ಕೂಡ ಅನಿಸ್ತು ಇಲ್ಲ ಐ ವಾಂಟ್ ಟು ಗೆಟ್ ರೆಡಿ ಅಂತ. ಸೊ ಹಿಯರ್ ವಿ ಆರ್ ಡೂಯಿಂಗ್ ಅ ಲೆಹೆಂಗಾ ಔಟ್ಫಿಟ್ ಫ್ರಮ್ ಸ್ಕ್ರಾಚ್. ಆ್ಯಂಡ್ ಔಟ್ಫಿಟ್ ಬಗ್ಗೆ ಒಂದು ಬ್ರೀಫಾಗಿ ಏನಾದ್ರು ಒಂದು ಹೇಳಬೇಕಂದ್ರೆ ಇನ್ಸ್ಪಿರೇಷನ್ಸ್ ಇಲ್ಲಿದೆ, ಇಲ್ಲೆಲ್ಲರೂ ಫೋಟೋಸ್ ಹಾಕ್ತೀನಿ. ಸೊ ಇದೇ ಥರ ಬೇಕಂತ ಇದೆ ನನಗೆ. ಆ್ಯಕ್ಚುಲಿ ಸಿಲ್ಕ್ ಲೆಹೆಂಗಾಸ್ ಮಾಡಿಸ್ತಾರೆ ಗೊತ್ತಾ, ಅದನ್ನು ಇಲ್ಲಿ ಹಾಕ್ತೀನಿ ಪಿಕ್ಚರ್ಸು. ಸೊ ಅದನ್ನು ಮಾಡಿಸ್ಬೇಕಂತ ಇತ್ತು, ಬಟ್ ನಾಟ್ ಫಾರ್ ದಿಸ್ ಇವೆಂಟ್, ಸಮಥಿಂಗ್ ಫಾರ್ ಬಿಗ್ ಇವೆಂಟ್ಸ್, ಬಿಕಾಸ್ ಐ ಹ್ಯಾವ್ ಸಿಲ್ಕ್ ಸಾರಿ ವಿಚ್ ಕಾಸ್ಟ್ 15,000. ಸೊ ಆ ಸಾರಿನ ಕಟ್ ಮಾಡೇ ನಾನು ಸ್ಟಿಚ್ ಮಾಡಿಸ್ಬೇಕನ್ನೋದಿದೆ ನನ್ನ ಮೈಂಡಲ್ಲಿ. ಸೊ ಹಂಗಾಗಿ ಈ ಇವೆಂಟ್ಗೆಲ್ಲ ಬೇಡ ಅಷ್ಟೊಂದು ಎಕ್ಸ್ಪೆನ್ಸಿವ್ ಸಾರೀಸ್ನ ಕಟ್ ಮಾಡಿ ಲೆಹೆಂಗಾ ಮಾಡಿಸೋದು. ಸೊ ಹಂಗಾಗಿ ಐ ಥಾಟ್ ಕಲಂಕಾರಿ ನಂಗೆ ತುಂಬ ಇಷ್ಟ ಆಗಿದೆ. ಒಂದು ಇಬ್ಬರದ್ದು ನೋಡಿದ್ದೆ ನಾನು, ಅದಾದಮೇಲೆ ಒಂದು ಸಮತ್ವ ಬೊಟಿಕಲ್ಲೂ ಯಾರೋ ಒಬ್ಬರು ಕಸ್ಟಮೈಸ್ ಮಾಡಿರೋದು ನೋಡಿದ್ದೆ. ಸೊ ಆ ಥರ ಬೇಕು ನನಗೆ ಅಂತ ಅವ್ರಿಗೆ ಹೇಳಿದ್ದೆ. ಸೊ ಈಗ ನನಗೆ ಅವರೇ ಕಾಂಟ್ಯಾಕ್ಟ್ ಕೊಟ್ಟಿರೋದು. ಈಗ ಹೋಗಿ ನಾವು ಪರ್ಚೇಸ್ ಮಾಡೋಣ, ಅಂದರೆ ಕಲಂಕಾರಿ ಪ್ರಿಂಟ್ ಇರೋ ಮೀಟರ್ ವೈಸ್ ಬಟ್ಟೆನ ತೊಗೊಳ್ಳೋಣ. ಮೇ ಬಿ ನನಗೆ ದುಪ್ಪಟ್ಟನೂ ಬೇಕು, ಫುಲ್ ಸ್ಲೀವ್ಸ್ ಇರೋ ಬ್ಲೌಸ್ ಬೇಕು, ಲೆಹೆಂಗಾ ಬೇಕು, ಎಲ್ಲ ಸೇರಿಸಿ 9 ಮೀಟರ್ಸ್ ಆಗ್ಬೋದು. 9 ಮೀಟರ್ಸ್ ತೊಗೊಬನ್ನಿ ವಿ ಕ್ಯಾನ್ ಡೂ ಅಂತ ಹೇಳಿದ್ದಾರೆ ನನಗೆ ಬೊಟಿಕ್ ಅವರು. ಸೊ ಹೋಗಿ ಇವಾಗ ತೊಗೊಬರೋಣ. ತುಂಬ ಪ್ರಿಂಟ್ಸ್ ಇದೆ, ತುಂಬ ಪ್ಯಾಟ್ರನ್ಸ್ ಇದೆ, ಬಟ್ ನನಗೆ ಹಾಫ್ ಇರೋ ಥರನೇ ಬೇಕು. ಸೊ ಒನ್ಸ್ ಹೋಗೋಣ. ಈಗ ಶ್ರೀರಾಮ್ಪುರಕ್ಕೆ ನಂಗೆ ಒಂದು ಕಾಂಟ್ಯಾಕ್ಟ್ ಸಿಕ್ಕಿದೆ ಶ್ರೀರಾಮ್ಪುರದಲ್ಲಿ. ಸೊ ತೋರಿಸ್ತೀನಿ ನಿಮ್ಗೆ ಇವಾಗ ನಾನು ಹೋಗಿ ಎಕ್ಸ್ಪ್ಲೋರ್ ಮಾಡಿ ಏನು ಪ್ರೈಸಿಂಗ್ ಕೊಟ್ಬಿಟ್ಟು ತೊಗೊಂಡು ಬರ್ತೀನಿ ಆಲ್ ದಟ್. ಸೊ ನನ್ನ ಬಡ್ಜೆಟ್ ಅಂದ್ಕೊಂಡಿದ್ದು ನಾನು 5K, ಬಟ್ ಇವಾಗ 5Kಲಿ ನಾನು ಕೇಳ್ತಿರೋ ಥರ ಪ್ಯಾಟ್ರನ್ಸು ಅದೆಲ್ಲ ಆಗೋದಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ನನ್ನ ಬಡ್ಜೆಟ್ನೇ ಸ್ವಲ್ಪ ಮುಂದಕ್ಕೆ ಹಾಕ್ಕೊಂಡಿದ್ದೀನಿ. ಎಷ್ಟಾಗುತ್ತೆ ಏನು ಅಂತ ಲಾಸ್ಟಲ್ಲೇ ಗೊತ್ತಾಗೋದು ನಿಮಗೆ, ಬಿಕಾಸ್ ನಾನು ಎಷ್ಟಾಗುತ್ತೆ ಏನು ಅಂತ ಅಕ್ಯುರೇಟಾಗಿ ನನಗೂ ಇವಾಗ ಒಂದು ಹೇಳೋಕ್ಕಾಗಲ್ಲ. ಬಟ್ 5K ಅಂದ್ಕೊಂಡಿದ್ದೆ, ಬಟ್ ಮೇ ಬಿ 7 ಆಗ್ಬೋದು, 7 to 8 ಆಗ್ಬೋದು. ಬಟ್ ಐ ವಾಂಟ್ ಟು ಮೇಕ್ ದಿಸ್ ಔಟ್ಫಿಟ್ ಬಿಕಾಸ್ ಇಟ್ಸ್ ಮೈ ಡ್ರೀಮ್. ಸಿನ್ಸ್ ನಾನು ಲೆಹೆಂಗಾ ಅಂದಾಗ ಈ ಕಲಂಕಾರಿ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಲ್ವಾ ಅಂತ ನೋಡೇ ನಾನು 1 year ಆಯಿತು. 1 yearಯಿಂದ ನಾನು ತೊಗೊಳಕ್ಕಾಗಿಲ್ಲ. ಸೊ ಫೈನಲಿ ಐ ಆಮ್ ಮೇಕಿಂಗ್ ದಿಸ್, ಐ ಆಮ್ ಹ್ಯಾಪಿ. ನಾವು ಲೆಟ್ಸ್ ಗೋ, ಲೆಟ್ಸ್ ಸರ್ಚ್ ದ ಔಟ್ಫಿಟ್, ಪ್ಯಾಟ್ರನ್, ಪ್ರಿಂಟ್, ಎವ್ರಿಥಿಂಗ್. ಒಂದ್ಸೆಲ್ಲ ಆದಮೇಲೆ ಲೆಟ್ಸ್ ಗೆಟ್ ಇಟ್ ಡನ್. ಕಮ್ ಲೆಟ್ಸ್ ಗೋ ಟು ಶ್ರೀರಾಮ್ಪುರ. ಶ್ರೀರಾಮ್ಪುರ ಎಂಟರ್ ಆಗ್ತಿದ್ದಂಗೆ ತುಂಬ ಫ್ಯಾಬ್ರಿಕ್ ಸ್ಟೋರ್ಸ್ ಅಥವಾ ಈ ಥರ ಲೈಕ್ ಮೀಟರ್ ವೈಸ್ ಬಟ್ಟೆ ಹೋಲ್ಸೇಲ್ ಅಂಗಡಿ ಥರನೇ ಎಲ್ಲದೂ ಕಾಣಿಸ್ತಾ ಇತ್ತು. ಆ್ಯಂಡ್ ನಾನು ಫಸ್ಟ್ ಟೈಮ್ ಈ ಏರಿಯಾ ಒಳಗಡೆ ಬಂದಿದ್ದು. ಸೊ ನನಗಂತೂ ಸರ್ಪ್ರೈಸಿಂಗ್, ಖುಷಿ ಎಲ್ಲನೂ ಆಯಿತು. ಫ್ಯಾಬ್ರಿಕ್ ಸ್ಟೋರ್ಸ್ ಎಲ್ಲ ನಾನು ಸುಮಾರು ನೋಡಿದೆ, ಬಟ್ ವಿಡಿಯೋದಲ್ಲಿ ನಾನು ಒಂದೇ ಸ್ಟೋರ್ ತೋರಿಸಿರೋದು. ಬಟ್ ಒಂದು 2-3 ತುಂಬಾ ನೋಡಿದೆ. ಈ ಥರ ನನಗೇನು ಹುಡುಕ್ತಾ ಇದ್ದೀನಿ ಆ ಥರ ಎಲ್ಲೂ ಕ್ವಾಲಿಟಿ ಆಗಿರ್ಬೋದು, ವೆರೈಟೀಸ್ ಯಾವುದೂ ಇರಲಿಲ್ಲ. ನಾರ್ಮಲಾಗಿ ಸ್ಯಾರಿ ಹೋಲ್ಸೇಲ್ ಶಾಪ್ಸು ಅಥವಾ ಕ್ಲಾತಿಂಗು ಆ ಥರನೇ ಇತ್ತು, ಬೇರೆ ಬೇರೆ ಥರ ರೆಡಿಮೇಡ್ ಕ್ಲಾತಿಂಗ್ ಆ ಥರ. ಬಟ್ ಈ ಏರಿಯಾನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಚೆನ್ನಾಗಿದೆ. ಬೆಡ್ಶೀಟ್, ಮ್ಯಾಟ್ಗಳು KG ಲೆಕ್ಕದಲ್ಲೆಲ್ಲ ತುಂಬ ಇತ್ತು, ಒಂಥರ ಚೆನ್ನಾಗಿತ್ತು. ಯಾ ವಿ ಆರ್ ರೀಚ್ಡ್ ಅವರ್ ಡೆಸ್ಟಿನೇಷನ್. ನೋಡೋದ್ರಲ್ಲ ಶ್ರೀರಾಮ್ಪುರದಲ್ಲಿದ್ದೀನಿ. ಎಷ್ಟು ಫ್ಯಾಬ್ರಿಕ್ ಸ್ಟೋರ್ಸ್ ಇದೆ ಅಂದರೆ ತುಂಬ ಇದೆ. ನಾನು ಫಸ್ಟ್ ಟೈಮ್ ಬಂದು ಈ ಏರಿಯಾ ಎಕ್ಸ್ಪ್ಲೋರ್ ಮಾಡ್ತಿರೋದು. ಬಟ್ ಎಲ್ಲ ಸ್ಟೋರ್ಗಿಂತ ನನಗೆ ಈ ಜಯ ಅಂಬೆ ಫ್ಯಾಬ್ರಿಕ್ಸ್ ಇಷ್ಟ ಆಯಿತು. ಇದೇ ನನಗೆ ಒಬ್ಬರು ರೆಕಮೆಂಡ್ ಮಾಡಿದ್ರು. ಆ್ಯಂಡ್ ಇಲ್ಲಿರೋದು ಅಷ್ಟು ಎಲ್ಲರದು ನೋಡಿದ್ಕಿಂತ ನನಗೆ ಇದಿಷ್ಟ ಆಯಿತು. ಇನ್ನೂ ಒಳಗಡೆ ಹೋಗಿ ನಾನು ಫ್ಯಾಬ್ರಿಕ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಲ್ಲ. ಕಲಂಕಾರಿ ಪ್ರಿಂಟಿದು. ಸೊ ವಿಲ್ ಗೋ ಇನ್ಸೈಡ್ ನಾ.
ಐ ಫೌಂಡ್ ದ ಕಲಂಕಾರಿ ಥಿಂಗ್. ನಾನು ಯಾವ ಥರ ಕೇಳ್ತಾ ಇದ್ದೆ, ಯಾವ ಥರ ಇಷ್ಟಪಡ್ತಿದ್ದೆ ಅದೇ ಥರ ಸಿಕ್ಕಿದೆ ನನಗೆ. ಬಟ್ ಇದು ಕೂಡ ಕಲಂಕಾರಿನೇ, ಅಂದರೆ ಪ್ರಿಂಟ್ಸು. ಬಟ್ ಇದು ಫುಲ್ ಪ್ರಿಂಟ್ ಇದೆ. ನನಗೆ ಹಾಫ್ ಬಾರ್ಡರ್ ಮಾತ್ರ ಬೇಕು. ಬಟ್ ಇದು ನೋಡ್ತಾ ಇದ್ದರೆ ಈಗ ಇದು ಇಷ್ಟ ಆಗ್ತಿದೆ. ಐ ಲವ್ ದಿಸ್ ಒನ್ ಆಲ್ಸೋ. ಇಟ್ ಇಸ್ ಟೂ ಗ್ರ್ಯಾಂಡ್. ತುಂಬ ಚೆನ್ನಾಗಿದೆ. ಲೈಕ್ ಫಾರ್ ಮೆಹಂದಿ, ಫಾರ್ ಆಲ್ ದ್ಯಾಟ್ ಇಟ್ ವಿಲ್ ಬಿ ಸೋ ಗುಡ್. ದಿಸ್ ಇಸ್ ಲೈಕ್ ಮೋರ್ ದ್ಯಾನ್ 1000 ಮೀಟರು. ಸೊ ಇಟ್ಸ್ ನಾಟ್ ಇನ್ ಮೈ ಬಡ್ಜೆಟ್ ಎನಿಹೋ. ಐ ಆಮ್ ನಾಟ್ ಗೆಟ್ಟಿಂಗ್ ದಿಸ್. ಬಟ್ ಇದು ಮೆಹಂದಿಗೆಲ್ಲ ಮಾಡ್ಕೊಂಡ್ರೆ ಔಟ್ಫಿಟ್ ತುಂಬ ಗ್ರ್ಯಾಂಡಾಗಿ ಸಕ್ಕದಾಗಿ ಬರುತ್ತೆ. ಐ ಲವ್ ದಿಸ್ ಕಲರ್ ಆಲ್ಸೋ. ಬಟ್ ಕಲರಿಂಗಲ್ಲಿ ಐಮ್ ಬಿಟ್ ಕನ್ಫ್ಯೂಸ್. ಈಗ ನೋಡೋಣ ಎಷ್ಟು ಕಲರ್ಸ್ ಇದೆ ಅಷ್ಟು ತೆಗೆಸ್ಬಿಟ್ಟು ಒಂದು ಫೈನಲೈಸ್ ಮಾಡ್ತೀನಿ. ಬ್ಲ್ಯಾಕ್ ಒಂದು ಎತ್ಕೊಳ್ಳಿ, ನನಗೆ ಫೈನಲೈಸ್ ಆಮೇಲೆ ಮಾಡ್ತೀನಿ. ಬಟ್ ಒಂದು ಸೈಡ್ 44 ಇಂಚ್ ಬಾಟಲ್ ವೈಟ್, ಒಂದು ವೈಟ್ ಆ್ಯಂಡ್ ಲ್ಯಾವೆಂಡರ್ ಎರಡೂ. ಐ ಆಮ್ ಲೈಕಿಂಗ್ ದಿಸ್ ಒನ್. ಬಟ್ ಇದು ಬಾರ್ಡರ್ ಬಂದ್ಬಿಟ್ಟಿದೆ. ಈ ಬಾರ್ಡರ್ ಇಷ್ಟ ಆಗ್ತಿಲ್ಲ ನನಗೆ ಒಟ್ಟುದು. ಲಾಸ್ಟಲ್ಲಿ ಆರೆಂಜ್, ಬ್ಲ್ಯಾಕ್ ಎಲ್ಲ ಕನ್ಫ್ಯೂಸ್ ಆಗಿ ಅಟ್ ದ ಎಂಡ್ ಕ್ರೀಮಿಶ್ ತೊಗೋತಾ ಇದ್ದೀನಿ. ನನಗಿದೆ ತುಂಬ ಇಷ್ಟ ಆಯಿತು. ಕ್ರೀಮ್ ಒನ್. ಸೊ ನಂತರ ಈ ಥರ ಕ್ರೀಮಿಶ್ ಇಲ್ಲ. ಸೊ ಇದನ್ನೇ ತೊಗೊಳ್ಳೋಣ ಅಂತ ಐ ಹ್ಯಾವ್ ಫಿಕ್ಸ್ಡ್. ಆ್ಯಂಡ್ ನಾನು ದುಪ್ಪಟ್ಟಾಗಿ ಸ್ವಲ್ಪ ಬೇರೆ ಕಲರ್ಗೆ ಹೋಗೋಣ, ಪೀಚ್ಗೆ ಆ ಥರ ಅಂದ್ಕೊಂಡೆ. ಈ ಪ್ರಿಂಟಲ್ಲಿ ಯಾವುದೂ ಇಲ್ಲ, ಇದೇ ಲಾಸ್ಟ್ ಫ್ಯಾಬ್ರಿಕ್ ಉಳಿದಿರೋದು. ಸೊ ಇದೇ ಥರ ಪ್ರಿಂಟ್ ಅಂದರೆ ಈ ಫ್ಯಾಬ್ರಿಕ್ ಪ್ಯಾಟ್ರನಲ್ಲಿ ಯಾವುದೂ ಇಲ್ಲ. ಸೊ ಮ್ಯಾಚ್ ಆಗ್ತಿಲ್ಲ. ಸೊ ಸೆಲ್ಫ್ಗೆ ಹೋಗೋಣ ಅನ್ಕೋತಿದ್ದೀನಿ. ಎವ್ರಿಥಿಂಗ್ ಸೆಲ್ಫ್, ಲೈಕ್ ದುಪ್ಪಟ್ಟ, ಸ್ಕರ್ಟ್, ಬ್ಲೌಸ್, ಎವ್ರಿಥಿಂಗ್ ಇನ್ ಒನ್ ಫ್ಯಾಬ್ರಿಕ್. ನಾನು ಎಷ್ಟಂದರೆ ಈ ವಿಡಿಯೋ ಅಥವಾ ಈ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚೋ ಇಲ್ಲ ಹೆಂಗೆ ಒಂದು ಸ್ಟಿಚ್ ಮಾಡಿಸ್ಕೊಳ್ಳೋಕ್ಕೆ ಎಷ್ಟು ಸಾಹಸ ಮಾಡಿದ್ದೀನಿ ಅಂದರೆ ಆಗಲ್ಲ, ಅದು ಇದು ಅಂತೆಲ್ಲ. ಕೊನೆಗೆ ಫೈನಲಿ ಬಂದರೆ ನಾನು ಸೆಲೆಕ್ಟ್ ಮಾಡಿದ ಫ್ಯಾಬ್ರಿಕ್ ಬರೀ 5 ಮೀಟರ್ಸ್ ಇದೆ. ಇನ್ನು 1.5 ಎಕ್ಸ್ಟ್ರಾ ಸಿಗ್ಬೋದು. ಟೋಟಲ್ 6 to 7. ಬಟ್ ಐ ವಾಂಟ್ 9 ಮೀಟರ್ಸ್. ಸೊ ಅದಕ್ಕೆ ಈಗ ಹೋಗಿದ್ದಾರೆ ಅದೇ ಥರ ಇನ್ನೊಂದು 2 ಮೀಟರ್ ಆದ್ರೂ ಸಿಗುತ್ತಾ ಗೋಡನಲ್ಲಿ ಚೆಕ್ ಮಾಡ್ಕೊಂಡು ಬರ್ತೀವಿ ಅಂತ. ಫ್ಯಾಬ್ರಿಕ್ ಫಸ್ಟ್ ಆಫ್ ಆಲ್ ನೋಡಿ ಬಂದಿರೋದು. ಬಂದ ಮೇಲೆ ಯಾಕೋ ಯಾವ ಫ್ಯಾಬ್ರಿಕ್ಸು ಇಷ್ಟ ಆಗಲಿಲ್ಲ. ಇಷ್ಟ ಆಗಿರೋದ್ರಲ್ಲೂ ಹಿಂಗಾಯಿತು. ಐ ಗಾಟ್ ಒನ್ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚಲ್ಲಿ. ಐ ಆಮ್ ಗೋಯಿಂಗ್ ಮ್ಯಾಡ್ ಆ್ಯಕ್ಚುಲಿ. ಡೋಂಟ್ ನೋ, ಐ ವೆಂಟ್ ಕ್ರೇಜಿ ಮ್ಯಾಡ್. ಕೊನೆಗೆ ಹೆಂಗೋ ಈ ರೆಡ್ಡು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ದುಪ್ಪಟ್ಟ ಮ್ಯಾಚ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಐ ಆಮ್ ನಾಟ್ ಶ್ಯೂರ್. ಬಟ್ ಫೈನಲಿ ಐ ಆಮ್ ಗೆಟಿಂಗ್ ದಿಸ್. ಫೈನಲಿ ಐ ಆಮ್ ಡನ್ ವಿತ್ ದ ಫ್ಯಾಬ್ರಿಕ್. ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಹೋಗಿ ಬರೋಷ್ಟರಲ್ಲಿ ಐ ಆಮ್ ಡನ್. ಯು ಗೈಸ್, ನನಗೆ ಎಷ್ಟು ಪ್ರಾಬ್ಲಮ್ ಆಯ್ತಂದ್ರೆ, ಫಸ್ಟ್ಲಿ ಏನಾಯ್ತಂದ್ರೆ ನನಗೆ ಕಲಂಕಾರಿ ಪ್ರಿಂಟ್ದು ಅಲ್ಲಿರೋ ಫ್ಯಾಬ್ರಿಕ್ ಲೈಕ್ ಕಲರ್ ಫ್ಯಾಬ್ರಿಕ್ಸು, ಲೈಕ್ ಲೆಟ್ ಮೀ ಶೋ ಯು ಒನ್ ವಿಚ್ ಈ ಥರ ಟೈಪ್ ಲೈಕ್ ರೆಡ್ ಒನ್ ಈ ಥರ ಕಲರ್ಸ್ ಇತ್ತಲ್ಲ, ನಂಗೆ ಅದು ಯಾವುದು ಇಷ್ಟ ಆಗಲಿಲ್ಲ. ಪಿಂಕ್ ಆಗಿರ್ಬೋದು, ಲ್ಯಾವೆಂಡರ್ ಕಲರ್ ಆಗಿರ್ಬೋದು, ರೆಡ್, ಬ್ರೌನ್, ಆ ಥರ ವೈನ್ ಕಲರ್, ಆ ಥರ ತುಂಬ ಆಪ್ಷನ್ಸ್ ಏನೋ ಇತ್ತು. ಬಟ್ ನನಗೆ ಮೊಬೈಲಲ್ಲಿ ನೋಡಿದಾಗ ಒಂಥರ ಇಷ್ಟ ಆಗಿತ್ತು. ಬಟ್ ಅಲ್ಲಿ ಡೈರೆಕ್ಟಾಗಿ ಹೋಗಿ ನೋಡಿದಾಗ ಡಸಂಟ್ ವರ್ತ್ ಇಟ್. ಆ ಥರ ಏನೋ ಒಂಥರ ಇಷ್ಟ ಆಗಲಿಲ್ಲ. ಕೊನೆಗೆ ಒಂದು ಇಷ್ಟ ಆಯಿತು, ಕ್ರೀಮ್ ಕಲರ್ ಥೀಮಲ್ಲಿ ನೋಡಿರ್ತೀರಲ್ಲ, ನಾನು ನೋಡ್ತಿದ್ದಿದ್ದು. ಸೊ ಅದಕ್ಕೆ ಬಾರ್ಡರ್ ಥರ ಬಂದಿತ್ತು. ಓಕೆ, ಬಾರ್ಡರ್ನ ಹೆಂಗೋ ನಾವು ಕಟ್ ಮಾಡಿ ಏನೋ ಮಾಡಿದ್ರು ಓಕೆ ಇದು ಒಂದು ಇಷ್ಟ ಆಯಿತು. ಆದರೆ ಅದು ಇದ್ದಿದೆ 5.5 ಮೀಟರ್. ಓಕೆ, ಸ್ಕರ್ಟ್ಗಾಯಿತು. ಕೊನೆಗೆ ಹೆಂಗೆಂಗೋ ಮಾಡಿ 2 ಮೀಟರ್ಸ್ ಎಕ್ಸ್ಟ್ರಾ ನಮಗೆ ಸಿಕ್ತು. ಸ್ಯಾಂಪಲ್ಗೆ ಅಲ್ಲಿ ಇಲ್ಲಿ ಸ್ವಲ್ಪ ಇಟ್ಟಿರ್ತಾರಲ್ಲ ಅದರಲ್ಲಿ. ಸೊ ಓಕೆ, 7.5 ಮೀಟರ್ಸ್ ಅದೇನೋ ಆಗೋಯ್ತು. ಬಟ್ ನನಗೆ ಸೆಲ್ಫ್ಗೆ ಹೋಗಬೇಕೆಲ್ಲ ಅಂತ ಇದ್ದಿದ್ದು. ಕ್ರೀಮಿಶ್ ಅಂದರೆ ಪೀಚ್ ಕಲರ್ ದುಪ್ಪಟ್ಟಾಗಿ ಹೋಗ್ತೀನಿ. ಇಲ್ಲ, ಪೀಚ್ ಕಲರ್ ನಂಗೆ ಯಾವುದು ಮ್ಯಾಚ್ ಆಗಲಿಲ್ಲ, ತುಂಬ ತಲೆ ಕೆಟ್ಟೋಯ್ತು. ಗ್ರೀನ್ ಮ್ಯಾಚ್ ಆಗಲಿಲ್ಲ. ಸೊ ಸೆಲ್ಫ್ಗೆ ಹೋಗೋಣ ಅಂದರೆ ಫ್ಯಾಬ್ರಿಕ್ ಇಲ್ಲ. ಸೊ ಅದು ಬಿಟ್ಟರೆ ಬೇರೆ ಯಾವುದು ಇಷ್ಟ ಆಗ್ತಾಯಿಲ್ಲ. ಕೊನೆಗೆ ಬೇರೆ ಪ್ರಿಂಟ್ ಥರ ತೊಗೊಂಡ್ರೆ ಅದು ಕಲಂಕಾರಿ ಇದು ಡಿಸೈನ್ಸ್ ಏನು ಬರುತ್ತೆ ನಿಮ್ಮಲ್ಲೂ ಅದು ಇದು ಅದಕ್ಕೆ ಮ್ಯಾಚ್ ಆಗ್ತಾಯಿಲ್ಲ. ಸೊ ಎಷ್ಟೊಂದು ತಲೆ ಕೆಡ್ಸ್ಕೊಂಡು ಕೊನೆಗೆ ನಾನು ಕ್ರೀಮ್ಗೆ ಈ ಥರ ರೆಡ್ದೇನೋ ತಂದಿದ್ದೀನಿ. ಐ ಆಮ್ ನಾಟ್ ಶ್ಯೂರ್ ಎಷ್ಟು ಚೆನ್ನಾಗಿ ಲೈಕ್ ಮ್ಯಾಚ್ ಆಗುತ್ತೆ, ಆಲ್ ಪುಟ್ ಟುಗೆದರ್ ಅನಿಸುತ್ತಾ, ಏನು ಯಾವ ಥರ ಪ್ಯಾಟರ್ನಲ್ಲಿ ಸ್ಟಿಚ್ ಮಾಡಿಸೋದು ಏನು ಅದೆಲ್ಲ. ಈಗ ಐಲ್ ಗೋ. ನನಗೆ ಒಂದು ಮೈಂಡ್ ಇತ್ತು, ಒಂದು ಪಿಕ್ಚರ್ ಅಥವಾ ನನಗೆ ಒಂದು ಇಮ್ಯಾಜಿನೇಷನ್. ಬಟ್ ಈಗ ಈ ಫ್ಯಾಬ್ರಿಕ್ಸ್ ಮೇಲೆ ತೊಗೊಂಡ್ಮೇಲೆ ಸೆಲ್ಫ್ಗೆ ಹೋದರೆ ಚೆನ್ನಾಗಿರ್ತಿತ್ತು. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಈಗ ಬೊಟ್ಟಿಗೆ ಹೋಗಿ ಡಿಸ್ಕಷನ್ ಮಾಡಿ ಎಲ್ಲ ಕೊಟ್ಟು ಸೊ ಫೈನಲ್ ರಿಸಲ್ಟ್ ನೀವು ನೋಡ್ತೀರಾ.
ಯಾಕೆ ನಾವು ಲೆಟ್ಸ್ಕೋ ಏನೋ ಒಂದು ಹೋಪಲ್ಲಂತೂ ಇದ್ದೀನಿ. ವೈ ಬಿಕಾಸ್ ಇಷ್ಟೊಂದು ದುಡ್ಡು ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ ಫ್ಯಾಬ್ರಿಕ್ಗೆ. ಹಾಗಾಗಿ ಜೊತೆಗೆ ಟೈಮ್ ಬೇರೆ ಇಲ್ಲ, 2-3 ಡೇಸಲ್ಲಿ ಪುಲ್ ಆಫ್ ಮಾಡಬೇಕು. ನೋಡೋಣ ಹೆಂಗೆ ಬರುತ್ತೆ. ಕೊಟಿಗೆ ರೀಚ್ ಆಗಿದ್ದೀನಿ. ಆಬ್ವಿಯಸ್ಲಿ ಎಲ್ಲಿಗೆ ಬರ್ತೀನಿ? ಸಮತ್ವ, RR ನಗರ್. ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಅಥವಾ ಇದಕ್ಕೂ ಏನಾದ್ರು ಬೇರೆ ಬೊಟಿಗೆ ಟ್ರೈ ಮಾಡ್ಬೋದಿತ್ತು ಅಂತ ನಿಮ್ಗೆ ಅನಿಸಿರ್ಬೋದು, ನನಗೂ ಅನಿಸಿದೆ. ಬಟ್ ಏನಂದರೆ ನಾನು ಔಟ್ಫಿಟ್ಗೆ ಅಂದರೆ ಫ್ಯಾಬ್ರಿಕ್ಗೆ ಇಷ್ಟೊಂದು ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ ಮನಿನ. ಸೊ ಐ ಕಾಂಟ್ ಟೇಕ್ ಅ ಚಾನ್ಸ್. ಸೊ ಅದಕ್ಕೆ ನಾನು ಸ್ಟೇಪಲ್ ಸಮತ್ವಾಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನನಗೆ ಪರ್ಫೆಕ್ಟಾಗಿ ಬರಬೇಕು, ಚೆನ್ನಾಗಿ ಕಾಣಬೇಕು. ಎಷ್ಟೋ ದಿನದಿಂದ ಕಲಂಕಾರಿ ಲೆಹೆಂಗಾ ಈ ಔಟ್ಫಿಟ್ ಮಾಡ್ಬೇಕು ಅಂದ್ಕೊಂಡಿರೋದು. ಫೈನಲಿ ಐ ಆಮ್ ಡೂಯಿಂಗ್ ಇಟ್. ಹಾಗಾಗಿ ಅನಿಸ್ಲಿಲ್ಲ, ಅದಕ್ಕೆ ಚೆನ್ನಾಗಿದೆಯಾ ಹೋಗ್ಲಿ. ಚೆನ್ನಾಗಿದೆ. ನನಗಿದು ಬಾರ್ಡರು ಪೂರ್ತಿ ಬರೋದು ಬೇಡ. ಆಮೇಲೆ ಹಿಂಗೆ ಸ್ಕ್ಯಾಲಪ್ ಮಾಡೋಕ್ಕಾಗತ್ತಾ? ಇದಕ್ಕೆ ಜಿಗ್ಜ್ಯಾಗ್ ಥರ ಮಾಡ್ತಾರೆ. ಇದಕ್ಕೆ ಸ್ಕ್ಯಾಲಪ್ ಮಾಡೋಕ್ಕೆ ಮತ್ತೆ ಕೊಡ್ಬೇಕು ನಾವು. ಸ್ಟಿಚಿಂಗಲ್ಲಿ ಆಗಲ್ವಾ ಅಂತ ಲೈನಿಂಗು ತಂದಿದ್ದೀನಿ. ಎಂತ ಮಾಡಬೇಕು ಗೊತ್ತಾ, ನಾವೆಲ್ಲನೂ ಫುಲ್ ಕಟ್ ಮಾಡಿ ಫಸ್ಟ್ ಇಡೀ ಬಟ್ಟೆನ ಸ್ಕ್ಯಾಲಪ್ಗೆ ಫೋಲ್ಡ್ ಮಾಡ್ಕೊಬೇಕು. ಸ್ಕ್ಯಾಲಪ್ ಫಸ್ಟ್ಗೆ ದೂರ ಮಾಡ್ಕೊಂಡು ಫುಲ್ ಸ್ಟಿಚ್ ಮಾಡಿ. ತುಂಬ ಹತ್ರನೂ ಬೇಡ, ಅದೇ ಬೇಕಾದ್ರೆ ದೂರನೂ ಬರಲಿ. ಹಾಯ್ ಎವ್ರಿವನ್, ದಿಸ್ ಇಸ್ ದ ನೆಕ್ಸ್ಟ್ ಡೇ. ಇಗ್ನೋರ್ ಮೈ ಫೇಸ್. ಹೇರ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಅಂದಾಗಲೇ ಗೆಸ್ ಮಾಡಿ. ಎಸ್, ನಾನು ನಿಸರ್ಗ ಮನೆಗೆ ಹೋಗಿದ್ದೆ ಇವತ್ತು. ಹೇರ್ ಆಯಿಲ್ ಹಾಕ್ಸ್ಕೊಂಡು ಐ ಆಮ್ ಬ್ಯಾಕ್. ಆ್ಯಂಡ್ ಈಗ ನಾನು ಸ್ವಲ್ಪ ಲೇಸ್ ತೊಗೊಬರೋಣ ಅಂತ ಹೋಗ್ತಿದ್ದೀನಿ. ಲೇಸ್ ಯಾಕೆ ಅಂದರೆ, ಸೊ ದುಪ್ಪಟ್ಟಾಗೆ ಏನಿದೆ ಸ್ಕ್ಯಾಲೂಪ್ ಎಲ್ಲ ಮಾಡೋಷ್ಟು ಇವಾಗ ಟೈಮ್ ಇಲ್ಲ. ಬಿಕಾಸ್ ನಂಗೆ ನಾಡಿದ್ದೇ ಬೇಕು. ಹೋಗಿ ಕೊಟ್ಟಿರೋ 2 ಡೇಸಲ್ಲಿ ಶಿ ವಾಂಟ್ ಟು ಪುಲ್ ಆಫ್ ದ ಸ್ಟಿಚಿಂಗ್ ಆ್ಯಂಡ್ ಆಲ್ ದಟ್. ಸೊ ಇನ್ನೂ ದುಪ್ಪಟ್ಟಾನು ಎಲ್ಲ ಡೀಟೈಲಿಂಗ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಆ್ಯಂಡ್ ನನಗೆ ಅಲ್ಲಿ ಫ್ಲ್ಯಾಶ್ ಆಗಲಿಲ್ಲ. ಶ್ರೀರಾಮ್ಪುರದಲ್ಲೇ ಲೇಸಸ್ ಎಲ್ಲ ಅವೈಲಬಲ್ ಇತ್ತು, ಬಟ್ ನಾನು ಅಲ್ಲಿ ತೊಗೊಳ್ಳಿಲ್ಲ. ಈಗ RR ನಗರದಲ್ಲೇ ಹೋಗಿ ಯಾವ್ದಾದ್ರು ಒಂದು 2 ಸೈಡ್ಗೆ ಲೇಸ್ ಹಾಕ್ಸ್ತೀನಿ ಅಷ್ಟೇ. ಅಂದರೆ ಕುಚ್ ಥರ ಬರುತ್ತಲ್ಲ ದುಪ್ಪಟ್ಟ, ಅದು ಆ ಪ್ಲೇಸ್ಗೆ ಹಾಕಿಸ್ತೀನಿ. ಇನ್ನೊಂದು ಸೈಡ್ ಬೇಡ. ಇನ್ನೊಂದು ಸೈಡ್ ಸ್ಕ್ಯಾಲೋಪ್ ಏನಾರು ಮಾಡೋಕ್ಕಾಗುತ್ತಾ ಅಂತ ಕೇಳ್ತೀನಿ, ತೋರಿಸ್ತೀನಿ ಯಾವ ಕಡೆ ಅಂತ. ಈ ಸೈಡ್ ಹೆಂಗಿದ್ರು ಸ್ಕ್ಯಾಲೋಪ್ ಇದೆ. ಈ 2 ಎಡ್ಜಿಗೆ ಐ ವಾಂಟ್ ಟು ಪುಟ್ ಲೇಸ್, ಸಮಥಿಂಗ್ ರಿಲೇಟೆಡ್ ಟು ಲೈಕ್ ಹ್ಯಾಂಗಿಂಗ್ ಆಗೋ ಥರ ಬೀಟ್ಸೋ ಏನೋ ಏನಿದೆ ಅಂತ ಹೋಗಿ RR ನಗರ ಕಾಂಪ್ಲೆಕ್ಸ್ ಪಕ್ಕ ಇಳಿದೆಯಲ್ಲ ಒಳಗಡೆ, ಅಲ್ಲಿ ಹೋಗಿ ಲೇಸ್ ತೊಗೊಂಡು ಬರೋಣ. ಲೆಟ್ಸ್ ಗೋ. ಕ್ಲೋಸ್ ಅಂದ್ಕೊಂಡೆ ಎಲ್ಲೋ ಒಂದು ಕಡೆ. ಸಂಡೇ ಈವ್ನಿಂಗ್ ಬೇರೆ, ಸಂಜೆ ಬೇರೆ ಆಗಿದೆ, ಕ್ಲೋಸ್ ಆಗಿರ್ಬೋದು ಅಂತ. ನಾಳೆ ಬಂದು ಮತ್ತೆ ನಾನು ತೊಗೋಬೇಕಷ್ಟೇ. much later. ದಿಸ್ ಈಸ್ ಅ ಡೇ ಲೇಟರ್. ನಾನೇನೋ ಎಮರ್ಜೆನ್ಸಿ ಅಥವಾ ನನಗೇನೋ ಕೆಲಸ ಇದೆ ಅಂತ ಮಂಡ್ಯಕ್ಕೆ ಬಂದೆ. ಮಂಡ್ಯದಲ್ಲಿ ಬಜಾರ್ ಸ್ಟ್ರೀಟ್ ಅಲ್ಲಿ ಒಳಗಡೆ ಆಶಾಪುರಿ ಅಂಗಡಿ ಅಂತ ಇದೆ, ವಿಚ್ ಯು ಗೆಟ್ ಲೈಕ್ ಲೇಸ್, ಪರ್ಲ್ಸ್, ಬೀಟ್, ಆಲ್ ದ್ಯಾಟ್. ಅಲ್ಲಿ ಐ ಪರ್ಚೇಸ್ 3 ಲೇಸಸ್. ನನ್ನ ಮೈಂಡಲ್ಲಿ ಯಾವ ಥರ ಇತ್ತು ಆ ಥರ ಸಿಕ್ತು ನನಗೆ. ಒಟ್ಟಾಗೆ ಲೇಸ್ ಹಾಕೋಣ ಅಂತ ಈ ಥರ ಲೈನ್ಸ್ದು ನೋಡ್ತಾ ಇದ್ದೀನಿ. ತುಂಬ ಪ್ರಿಟಿಯಾಗಿ ಎಷ್ಟೊಂದಿದೆ. ಐ ಗಾಟ್ 3 ಲೇಸಸ್. 2 ದುಪ್ಪಟ್ಟಾಗಿದ್ರೆ, ಒಂದು ಲೆಹೆಂಗಾ ಬಾರ್ಡರ್ಗೂ ಕೂಡ ಸ್ಕ್ಯಾಲೋಪ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ ಅಂತ. ಅಟ್ ದ ಸೇಮ್ ಟೈಮ್ ಔಟ್ ಆಫ್ ಬಡ್ಜೆಟ್ ಕೂಡ ಹೋಗ್ತಿದೆ. ಸೊ ಲೇಸೇ ತೊಗೊಬಿಡೋಣ ಅಂತ ತೊಗೊಂಡೆ. ಹಾಯ್ ಯು ಗೈಸ್, ಆಫ್ಟರ್ 2 ಡೇಸ್, ಮೇ ಬಿ 2 ಡೇಸ್, 2.5, 3 ಡೇಸ್ ಅಷ್ಟೇ. ಸೊ ಇವಾಗ ನನ್ನ ಲೆಹೆಂಗಾ ರೆಡಿ ಆಗಿದೆ. ಸೊ ಅದನ್ನು ಹೋಗಿ ಟ್ರೈ ಮಾಡೋ ಟೈಮ್, ಲೈಕ್ ಟ್ರಯಲ್ ಮಾಡೋ ಟೈಮ್. ಐ ಆಮ್ ಸೊ ಎಕ್ಸೈಟೆಡ್. ಫಿಟ್ಟಿಂಗ್ಸ್ ಎಲ್ಲ ಪರ್ಫೆಕ್ಟಾಗಿ ಫಸ್ಟ್ ಟೈಮ್ಗೆ ನೀಟಾಗಿ ಬಂದುಬಿಟ್ರೆ ಸಾಕು. ನಾನಂತೂ ಔಟ್ಫಿಟ್ಸ್ ನಂದು ಒಬ್ಳದೇ ಎಲ್ಲ, ಬೇರೆಯವ್ರದ್ದು ಎಲ್ಲರದು ಇದೆ, ಅಕ್ಕಂದು ಶರದಿದೆಲ್ಲ. ಬಟ್ ಈ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಇಷ್ಟೊಂದೆಲ್ಲ ಸ್ಪೆಂಡ್ ಮಾಡಿರೋದ್ರಿಂದ ಸೊ ನನ್ನ ಔಟ್ಫಿಟ್ ಔಟ್ಕಮ್ ನೋಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದ್ರೆ ಲೆಟ್ಸ್ ಗೋ ಟುಗೆದರ್. ಲೇಸಸ್ ತಂದಿರೋದು ನೋಡಿದ್ದೀರಾ. ಇದನ್ನು 1 ಸೈಡ್ ಆಫ್ ದುಪ್ಪಟ್ಟಾಗಿ ಕೊಟ್ಟಿದ್ದಾರೆ. ನಾನೇ ಸ್ಮಾಲ್ ಒನ್ ತಂದಿದ್ದೆ ಬಿಕಾಸ್ ದುಪ್ಪಟ್ಟಾಗೂ ಸ್ಕ್ಯಾಲೋಪ್ ಮಾಡೋಕ್ಕೆ ಟೈಮ್ ಇಲ್ಲ. ಆ್ಯಂಡ್ ಕೆಳಗಡೆ ಬಾರ್ಡರ್ ಥರ ಲೆಹೆಂಗಾಗೂ ಸ್ಕ್ಯಾಲೋಪ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕೂ ಲೇಸ್ ತಂದಿದ್ದೆ. 2 ಲೇಸ್ ಅಟ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಈ ಥರ ಹ್ಯಾಂಗಿಂಗ್ ತಂದಿದ್ದೆ 2 ಸೈಡು. 1 ಸೈಡ್ ಕುಚ್ ಥರ ಬರಲಿ ಅಂತ. ಸೊ 2 ಸೈಡು ಅದನ್ನು ಕೂಡ ಹಾಕಿದ್ರು. ಲೇಸ್ ಅಟ್ಯಾಚ್ಮೆಂಟು ತುಂಬಾ ಬ್ಯೂಟಿಫುಲ್ಲಾಗಿ ಪರ್ಫೆಕ್ಟಾಗಿ ಬಂದಿತ್ತು. ಒನ್ಸ್ ನಾನು ಔಟ್ಫಿಟ್ ನೋಡಿದ ತಕ್ಷಣ ನನ್ನ ರಿಯಾಕ್ಷನ್ ಕ್ಯಾಪ್ಚರ್ ಆಗಿಲ್ಲ. ಬಟ್ ಐ ಫೆಲ್ಟ್ ಸೋ ಮಚ್ ಹ್ಯಾಪಿ, ಸರ್ಪ್ರೈಸಿಂಗ್, ಆಲ್ ದಟ್. ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು. ಆ್ಯಂಡ್ ನನಗೇನು ಬಾರ್ಡರ್ ಇಷ್ಟ ಇಲ್ಲ ಅಂದಿದೆ, ಸೊ ಅದನ್ನು ಲೆಹೆಂಗಾದಲ್ಲಿ ತೆಗೆದುಬಿಟ್ಟು ಬ್ಯಾಕ್ ಬ್ಲೌಸ್ ಡಿಸೈನ್ಗೆ ಹಾಕಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಬ್ಲೌಸ್ ಡಿಸೈನ್, ಪ್ಯಾಟ್ರನ್, ಎವ್ರಿಥಿಂಗ್ ಐ ಲವ್ಡ್ ಇಟ್. ಸ್ಟಿಚಿಂಗಲ್ಲೂ ಅಷ್ಟೇ ಲೆಹೆಂಗಾ ಬ್ಲೌಸ್ ಪರ್ಫೆಕ್ಟಾಗಿ ಬಂದಿತ್ತು. ಸ್ವಲ್ಪ ಸ್ಲೀವ್ಸ್ ಉದ್ದ ಲೂಸ್ ಇತ್ತು, ಅಲ್ಲೇ ಫಿಟ್ಟಿಂಗ್ ಮಾಡಿಕೊಟ್ರೆ ಇಮಿಡಿಯೇಟ್. ಸೋ ಮಚ್ ಸ್ಯಾಟಿಸ್ಫೈಡ್ ಅಬೌಟ್ ದ ರಿಸಲ್ಟ್ ಆ್ಯಂಡ್ ಹ್ಯಾಪಿ.
yes you guys, this is how the outlook, the complete look is. It turned out so well. ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ. ಔಟ್ಫಿಟ್ ತೊಗೋಬೇಕಾದ್ರು ಸ್ವಲ್ಪ ಆ ಕಡೆ ಈ ಕಡೆ ಇದೆ, ಬಟ್ ಅಟ್ ದ ಎಂಡ್ ಹೆಂಗೆ ಬರುತ್ತೆ ನೋಡೋಣ ಅಂತ ಅನ್ಕೊಂಡಿದ್ದೆ. ಇಟ್ ಕೇಮ್ ಔಟ್ ಸೋ ವೆಲ್ ಆ್ಯಂಡ್ ಎವ್ರಿ ಒನ್ ಲವ್ಡ್ ಇಟ್. ಆ್ಯಂಡ್ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾನು ಡೀಟೇಲ್ಸು, ಫ್ಯಾಬ್ರಿಕ್ಗೆ ಏನು ಕಾಸ್ಟಿಂಗ್ ಆಯಿತು, ಸ್ಟಿಚಿಂಗ್ ಏನಾಯಿತು, ಲೇಸ್ ಏನಾಯಿತು. ನನಗೆ ಗೊತ್ತಿರೋಂಗೆ ಫ್ಯಾಬ್ರಿಕ್, ಲೇಸ್, ಸ್ಟಿಚಿಂಗ್ ಇದು ಮೂರಕ್ಕೆ ನಾನು ಸ್ಪೆಂಡ್ ಮಾಡಿರೋದು ಈ ಔಟ್ಫಿಟ್ ಮಾಡೋದಕ್ಕೆ. ನನಗನ್ನಿಸ್ತು ಪರ್ಸ್ನಲಿ ಅಯ್ಯೋ ಎಕ್ಸ್ಪೆನ್ಸಿವ್ ಆಗೋಯ್ತಲ್ಲ ಅಂತ. ಬಟ್ ಈಗ ಒನ್ಸ್ ದ ಕಂಪ್ಲೀಟ್ ಲುಕ್ ಈಸ್ ಡನ್ ಆ್ಯಂಡ್ ಈ ಫಂಕ್ಷನ್ಗೆಲ್ಲ ಓಡಾಡ್ಕೊಂಡು ಬಂದಮೇಲೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದಮೇಲೆ ಐ ಥಿಂಕ್ ಇಟ್ಸ್ ಟೋಟಲಿ ವರ್ತ್ ಇಟ್. ಬಿಕಾಸ್ ತುಂಬ ಜನ ಕೇಳಿದ್ರು, ಕಾಂಪ್ಲಿಮೆಂಟ್ ಮಾಡಿದ್ರು, ಸ್ಟಿಚ್ ಮಾಡಿಸಿದ್ದ ಅಂತ ಕೇಳಿದ್ರು, ಆಲ್ ದ್ಯಾಟ್. ದಿಸ್ ಈಸ್ ಹೌ ಇಟ್ ಈಸ್. ನನಗೆ ಸಿನಿಮ್ಯಾಟಿಕ್ ಅಥವಾ ಒಂದು ಪ್ರೊಫೆಷ್ನಲಿ ವಿಡಿಯೋ ಮಾಡಿಬಿಟ್ಟೆ ನಾನು ಔಟ್ಪುಟ್ ಹಾಕಬೇಕಂತ ಅಂದ್ಕೊಂಡಿದ್ದೆ. ಎಲ್ಲ ಒಂದೇ ಸರಿ ಪುಲ್ ಆಫ್ ಮಾಡೋಕ್ಕಾಗಲಿಲ್ಲ ನಾನು. ಬಟ್ ದಿಸ್ ಈಸ್ ಹೌ ಇಟ್ ಈಸ್. ದಿಸ್ ಈಸ್ ಹೌ ಐ ಆಮ್ ಲುಕ್ಕಿಂಗ್. ದಿಸ್ ಈಸ್ ದ ಫೈನಲ್ ಲುಕ್. I hope you all love watching this video. Indo-Western look, this kalamkari lehenga look ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ಪ್ಲೀಸ್ ಗಿವ್ ಅ ಬಿಗ್ ಥಮ್ಸ್ ಅಪ್. ಆ್ಯಂಡ್ ಇದೇ ಥರ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ವೀಡಿಯೋಸ್ ಬರ್ತಾ ಇರಬೇಕು ಅಂದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ರೇಟ್ ಮಾಡಿ ಔಟ್ಫಿಟ್ನ ಔಟ್ ಆಫ್ 5 ನೀವೆಷ್ಟು ಸ್ಟಾರ್ಸ್ ಕೊಡ್ತೀರಾ, ಔಟ್ ಆಫ್ 5 ಎಷ್ಟು ಕೊಡ್ತೀರಾ ಅಂತ. ಆ್ಯಂಡ್ ಐಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಅ ಬಿಗ್ ಥಮ್ಸ್ ಅಪ್, ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Until we meet next time, love you guys, miss you, take care, bye.